ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ನನ್ನ ಈ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ ಬಟನ್ ನೋಡ್ಕೊಳ್ಳಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ಫಸ್ಟೇ ಬರುತ್ತೆ ನೋಟಿಫಿಕೇಷನಿಂದ. ಹಾಗೆ ನನಗೆ ಟ್ರಾವೆಲಿಂಗ್ ಡಿಪಾರ್ಟ್ಮೆಂಟಲ್ಲಿ ಅದು ಬೆಟ್ಟದ ಮೇಲಿರೋ ದೇವಸ್ಥಾನದ ವೀಡಿಯೋಗಳು ಮಾಡಬೇಕು ಅಂದರೆ ತುಂಬ ಇಷ್ಟ. ಹಂಗಾಗಿ ಇದು ನನ್ನ ಕೆಲಸದ ನಿಮಿತ್ತ ನೋಡಿ. ಶ್ರೀ ಹುಲಿಗಿ ಮರಡಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅಂತ. ಇದು ಬಂದು ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆಯಿಂದ 13 ಕಿಲೋಮೀಟ್ರ್ ಆಗುತ್ತೆ ಈ ದೇವಸ್ಥಾನಕ್ಕೆ. ಚಾಮರಾಜನಗರದಿಂದ 13 ಕಿಲೋಮೀಟ್ರ್ ಆಗುತ್ತೆ. ಇದು ಯಾವ ರೋಡಲ್ಲಿ ಬರುತ್ತೆ ಅಂದರೆ ಚಾಮರಾಜನಗರ ಟು ಗುಂಡ್ಲುಪೇಟೆಗೆ ಹೋಗೋ ರೋಡಲ್ಲಿ ಕೊತ್ತಲವಾಡಿಯಿಂದ ಒಂದು 3 ಕಿಲೋಮೀಟ್ರ್ ಆಗುತ್ತೆ ಈ ದೇವಸ್ಥಾನಕ್ಕೆ. ಬೆಟ್ಟದ ಮೇಲಕ್ಕೆ ಹೋಗಬೇಕು ಅಂದರೆ 1.5 ಕಿಲೋಮೀಟ್ರ್ ಇದೆ. ಬೆಟ್ಟ ಸ್ಟಾರ್ಟ್ ಆಗೋದು 1.5 ಕಿಲೋಮೀಟ್ರ್ ಮೇಲ್ಕಿದೆ. ಫುಲ್ ಗಾಡಿ ಮೇಲಕ್ಕೆ ಹೋಗುತ್ತೆ. ಫುಲ್ ಬೆಟ್ಟದ ಮೇಲಕ್ಕೆ ಗಾಡಿ ಹೋಗುತ್ತೆ. ಯಾವುದೇ ಇದಿಲ್ಲ. ರೋಡು ತುಂಬ ಚೆನ್ನಾಗಿದೆ. ಒಳ್ಳೆ ಪ್ಲೇಸು ಹೇಳಬೇಕು ಅಂದರೆ ಇದು ಕೊತ್ತಲವಾಡಿಗೆ 3 ಕಿಲೋಮೀಟ್ರ್ ಆಗ್ಬೋದು. ಕೊತ್ತಲವಾಡಿಯಿಂದ ರೋಡೆ ಊರಿದೆ. ಆ ಕೊತ್ತಲವಾಡಿ ಊರಿಂದ ಒಂದು 3 ಕಿಲೋಮೀಟ್ರ್ ಡಿಸ್ಟೆನ್ಸು ಕೊತ್ತಲವಾಡಿ ಊರ ಮೇಲೆ ಹೋಗ್ಬೋದು. ಫುಲ್ಲು ಮೇಲ್ಗಡೆಗೆ ಬಂದೆ. ವ್ಯೂ ಪಾಯಿಂಟ್ ಥರ ಇದೆ. ಇದು ತುಂಬ ಚೆನ್ನಾಗಿದೆ. ಈ ದೇವಸ್ಥಾನನೂ ಅಷ್ಟೇ ತುಂಬ ನೀಟ್ನೆಸ್ ಆಗಿ ಇಟ್ಟಿದ್ದಾರೆ ನೋಡಿ. ಇಲ್ಲೂ ಪಾರ್ಕಿಂಗ್ ಮಾಡ್ಬೋದು. ಲೆಫ್ಟ್ ಸೈಡಲ್ಲಿ ಮೇಲ್ಗಡೆ ಹೋದರೆ ಒಂಚೂರು ಮೇಲೆ ಹೋದರೆ ಪಾರ್ಕಿಂಗ್ ಮಾಡ್ಬೋದು. ಒಂದು 3 ಕಾರ್ ನಿಲ್ಲಿಸ್ಬೋದು ಅಷ್ಟೇ. 3 ಕಾರ್ ಅಥವಾ 4 ಕಾರು, ಜಾಸ್ತಿ ನಿಲ್ಸೋಕ್ಕಾಗಲ್ಲ. ಹಾಗೆ ಕೆಳಗೇ ಪಾರ್ಕಿಂಗ್ ಮಾಡ್ಕೊಂಡು ಮೇಲ್ಗಡೆ ಹೋಗ್ಬೋದು. ದೇವಸ್ಥಾನದ ಮೆಟ್ಲಿದು ಎಂಟ್ರೆನ್ಸು ತುಂಬ ಚೆನ್ನಾಗಿದೆ ನೋಡಿ. ಇದು ಮೇಲ್ಗಡೆ ನೋಡಿ, ಆ ಮೆಟ್ಲಿಂದ ಒಂದು ಸ್ವಲ್ಪ ಮೇಲಕ್ಕೆ ಬಂದರೆ ನೋಡಿ, ಇಲ್ಲಿ ಒಂದು 4 ಕಾರಷ್ಟು ನಿಲ್ಲಿಸ್ಬೋದು ಅಷ್ಟೇ, ಜಾಗ ಇಲ್ಲ. ಹಂಗಾಗಿ ವಾಪಸ್ಸು ತಗೋಬೇಕು. ಒಳಗಡೆ ಹೋಗೋಕ್ಕಾಗಲ್ಲ, ಗೇಟ್ ಹಾಕಿರ್ತಾರೆ. ತಿರ್ಗಿ ವಾಪಸ್ ತಗೊಬಂದು ಅಲ್ಲೇ ಮೆಟ್ಲು ನೇರದಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಎಂಟ್ರೆನ್ಸಲ್ಲಿ ಒಂಚೂರು ವಿಡಿಯೋ ಮಾಡಿದ್ದೀನಿ. ಇದು ಒಳಗಡೆ ಬರ್ತಾಯಿದ್ದೀನಿ ಮೆಟ್ಲತ್ತಿ. ಒಳಗಡೆ ಬಂದೆ ನೋಡಿ. ಲೆಫ್ಟು ರೈಟಲ್ಲಿ ನೋಡಿ ಎಷ್ಟು ಚೆನ್ನಾಗಿ ವಿಗ್ರಹಗಳನ್ನ ಕೆತ್ತಿದ್ದಾರೆ ಅಂದರೆ ಕೃಷ್ಣಂದು, ವೆಂಕಟೇಶ್ವರ ಸ್ವಾಮಿದು, ಅದ್ಮೇಲೆ ಮಂಗಮ್ಮ, ನರಸಿಂಹಸ್ವಾಮಿ, ವರಹ, ಶ್ರೀ ಹುಲಿಗೇನ ಮರಡಿ ಪ್ರಸನ್ನ ವೆಂಕಟರಮಣ ಸ್ವಾಮಿ ಸನ್ನಿಧಿ ಇದು. ಈ ಕಡೆಯವ್ರು ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ ನನಗೊಂದು ಕಮೆಂಟ್ ಮಾಡಿ. ಈ ದೇವಸ್ಥಾನ ನೋಡಿದರೆ ಇದ್ರ ಬಗ್ಗೆ ಗೊತ್ತಿದ್ರೂ ಸ್ವಲ್ಪ ನನಗೆ ತಿಳಿಸಿ. ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ನಾನು ನೋಡಿದ್ದು ನೀಟ್ನೆಸ್ ಆಗಿಟ್ಟಿದ್ದಾರೆ. ಏನಾದರೆ ನಾನು ಹೋದಾಗ ಮಧ್ಯಾಹ್ನ ಆಗೋಗಿತ್ತು. ಮಧ್ಯಾಹ್ನ ಆಗಿದ್ದರಿಂದ ಕ್ಲೋಸ್ ಮಾಡಿದರು. ಆ ಕ್ಲೋಸ್ ಮಾಡಿದ್ರೂ ಆ ಬಾಗಿಲು ಸಂದಿಲ್ಲಿ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ. ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಊಟದ ಟೈಮಿಂಗ್ಸು ಮಧ್ಯಾಹ್ನ ನಾನು ಹೋದಾಗ. ಯಾಕೆಂದರೆ ನಾನು ವೀಡಿಯೋಗೋಸ್ಕರನೇ ಹೋಗಲ್ಲ. ನಾನು ನಮ್ಮ ಕೆಲಸ ಮುಗಿಸ್ಕೊಂಡು ಯಾವ್ದಾರು ಅಕ್ಕಪಕ್ಕ ದೇವಸ್ಥಾನ ಚೆನ್ನಾಗಿ ಕಂಡ್ರೆ ಹೋಗ್ಬೇಕು ಅನ್ನಿಸ್ತದೆ. ಅದರಲ್ಲೂ ಬೆಟ್ಟದ ಮೇಲಿರೋ ದೇವಸ್ಥಾನ ಅಂದರೆ ನಾನು ತುಂಬ ಇಷ್ಟ. ನೋಡಿ ಡೋರ್ ಹಾಕಿದೆ. ಈ ಬಾಗಿಲಿಗೆ ಒಂದು ಕಿಂಡಿ ಬಿಟ್ಟಿದ್ದಾರೆ. ಆ ಕಿಂಡಿಯಿಂದ ನಮ್ಮಪ್ಪ ವೆಂಕಟೇಶ್ವರ ಸ್ವಾಮಿ ದರ್ಶನ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಸೂಪರ್ ಅಲ್ಲ? ದರ್ಶನ ಆಯಿತಾ? ಅಯ್ಯಯ್ಯೋ,
ಹಾಗೆ ಸುತ್ತ ದೇವಸ್ಥಾನದ ಒಳಗಡೆ ಒಂದು ರೌಂಡು ಸುತ್ತ ವಿಡಿಯೋ ಮಾಡಿದೆ. ಈ ಸಖತ್ತಾಗಿದೆ ನೋಡಿ, ಇಲ್ಲೊಂದು ಆರ್ಚ್ ಇದೆ, ಈ ಕಡೆ ಹಿಂದೆಗಡೆನೂ ದೇವಸ್ಥಾನ ಇದೆ, ಮಂಟಪ ಇದೆ, ರೂಮ್ಸ್ ಇದ್ದಾವೆ, ಅಂಗಡಿಗಳಿದೆ. ತುಂಬ ಚೆನ್ನಾಗಿದೆ ಮಾತ್ರ ದೇವಸ್ಥಾನ ಮಾತ್ರ ಸೂಪರ್. ತಿರುಪತಿಲಿ ನೋಡ್ದಂಗೆ ಆಗುತ್ತೆ, ಮಿನಿ ತಿರುಪತಿ ಅನ್ಬೇಕು ಆ ಥರ ಇದೆ. ಈ ಕಡೆ ಮೆಟ್ಲು ಇಳ್ದು ಈ ಕಡೆಗೆ ಬರ್ತಾಯಿದ್ದೀನಿ, ಈ ಮಂಟಪ ಕಡೆ. ಇಲ್ಲಿ ನೋಡಿ, ಇದೊಂದು ರೂಮ್ ಇದೆ. ಈ ರೂಮಿಂದ ಈ ಕಡೆ ಬಂದರೆ ಹಿಂದೆಗಡೆ ಅಶ್ವತ್ಥ ಕಟ್ಟೆ ಇದೆ. ಅಶ್ವತ್ಥ ಕಟ್ಟೆನೂ ತುಂಬ ಚೆನ್ನಾಗಿದೆ ನೋಡಿ. ಇದು ಶ್ರೀ ವೇದ ಪುಷ್ಕರಣಿ ತೀರ್ಥ ಅಂತ. ಇದೇ ನೀರನ್ನ ದೇವರಿಗೆ ಉಪಯೋಗಿಸೋದು, ಸೇವಾ ತೀರ್ಥ ಅಂತ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಒಂದು ಚೂರು ಗಲೀಜಿಲ್ಲ, ಅಷ್ಟು ನೀಟಾಗಿದೆ, ಎಲ್ಲ ನೀಟಾಗಿಟ್ಟಿದ್ದಾರೆ. ಒಂದು ಎಲೆ ಕೂಡ ಬೀಳಲ್ಲ, ಸೂಪರಾಗಿದೆ ಮಾತ್ರ, ಅಷ್ಟು ನೀಟಾಗಿಟ್ಟಿದ್ದಾರೆ ಮಾತ್ರ. ತುಂಬ ಇಷ್ಟ ಆಯಿತು. ದೇವಸ್ಥಾನ ಅಂದರೆ ಹಿಂಗಿರಬೇಕು ನೋಡ್ರಿ, ಎಷ್ಟು ಸಖತ್ತಾಗಿದೆ. ಮೇಂಟೆನೆನ್ಸು ಸೂಪರಾಗಿ ಮಾಡಿದ್ದಾರೆ ನೋಡಿ. ಇದು ಬೆಟ್ಟದ ಮೇಲೆ ಕಲ್ಲ ಮೇಲೆ ಬರೆದಿರೋದು ನಮ್ಮಪ್ಪ ತಿರುಪತಿ ವೆಂಕಟರಮಣ ಸ್ವಾಮಿ ನಾಮನ. ಇದು ತುಳಸಿ ಕಟ್ಟೆ ಥರ ಇದು ಕಲ್ಲಲ್ಲಿರೋದು. ನನ್ನ ಎದೆ ಉದ್ದ ಬರುತ್ತೆ ನಿಂತ್ಕೊಂಡ್ರೆ. ಈ ಕಡೆ ಮಂಟಪದ ಹಿಂದೆ ಕಾಣ್ತಿದೆ ದೇವಸ್ಥಾನ ನೋಡಿ, ಇದು ಮಂಟಪ. ಪರಿಸರ ಸುತ್ತ ಬೆಟ್ಟದ ಮೇಲೆ ಇರೋ ದೇವಸ್ಥಾನಗಳಾದರೆ ನನಗೆ ಸಖತ್ ಇಷ್ಟ, ಹಂಗಾಗಿ ಹೋಗಿದ್ದೆ. ಸೂಪರಾಗಿದೆ ಮಾತ್ರ ದೇವಸ್ಥಾನ ನೋಡಿ. ಶ್ರೀಮನ್ ನಾರಾಯಣ ಇದ್ದಂಗೆ, ಶ್ರೀಮನ್ ನಾರಾಯಣ ಮನಗ್ದಂಗೆ ಮನಗಿರೋದು ನೋಡಿ. ಶ್ರೀಮನ್ ನಾರಾಯಣ ನರಸಿಂಹಸ್ವಾಮಿ ಲಕ್ಷ್ಮಿ ಜೊತೆ ಇರೋ ಥರ ಸೂಪರ್ ಅಲ್ಲ. ವೆಂಕಟರಮಣ ಸ್ವಾಮಿ ಅಂದರೆ ಏನೋ ಒಂಥರ ಖುಷಿ ನನಗೆ, ಈ ಥರ ಬೆಟ್ಟದ ಮೇಲೆ ಇರೋ ದೇವಸ್ಥಾನ ಅಂದರೆ. ವೆಂಕಟರಮಣ ಸ್ವಾಮಿ ಅಂದರೆ ನನಗೆ ಒಂಥರ ಇನ್ನೊಂದು ಚೂರು ಹೆಚ್ಚಿಗೆನೆ, ನಮ್ಮ ಮನೆ ದೇವರಲ್ಲ ಅದಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ ಪರಿಸರ ಅಲ್ಲ. ನನ್ನ ಗಾಡಿ ನೋಡಿ ಅಲ್ಲಿ ನಿಂತಿದೆ. ಹಾಗೆ ಹೊರಗಡೆ ಬಂದು ಆಚೆಗಡೆ ಮತ್ತೊಂದು ಸಲ ವೀಡಿಯೋ ಮಾಡಿಕೊಂಡು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೊರಟೆ. ಡೌನ್ ಇಳಿತಾಯಿದ್ದೀನಿ. ಇಳಿಬೇಕಾದ್ರೆ ಈ ಅಕ್ಕ ಟರ್ನಿಂಗ್ಗಳಲ್ಲಿ ಆ ಕಡೆ ಈ ಕಡೆ ಒಂದೊಂದು ಬೋರ್ಡ್ಗಳಿದೆಯಲ್ಲ, ಅದೇನು ಅಂತ ಗೊತ್ತಾ ನಿಮಗೆ? ಅದು ಶ್ರೀಮನ್ ನಾರಾಯಣ ಅಥವಾ ನಮ್ಮ ವೆಂಕಟರಮಣ ಸ್ವಾಮಿ ಗೋವಿಂದನ, ನಮ್ಮಪ್ಪ ವೆಂಕಟರಮಣ ಸ್ವಾಮಿನ ಸ್ಮರಿಸುವ ಸ್ತೋತ್ರಗಳು. ಅವು ಏನು ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ, ಹೋಗ್ಬೇಕಾದ್ರೆ ಇಲ್ಲಿ ಇಳಿಬೇಕಾದ್ರೆ ನೋಡಿ, ಇಲ್ಲಿ ತೋರಿಸಿದ್ದೆ ಹೋಗ್ಬೇಕಾದ್ರೆ, ಅದನ್ನ ವೀಡಿಯೋ ಮಾಡಿರಲಿಲ್ಲ. ಈಗ ಒಂಚೂರು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಗಾಡಿ ಸೈಡಿಗೆ ನಿಲ್ಲಿಸ್ತಾಯಿದ್ದೀನಿ. ನಿಲ್ಲಿಸ್ಬಿಟ್ಟು ಇಳಿದೋಗ್ತಾಯಿದ್ದೀನಿ. ಇದು ಯಾವ ದೇವರು ಅಂತ ನಿಮಗೆ ಗೊತ್ತಾಗಬೇಕಲ್ಲ, ಬೆಟ್ಟ ಹತ್ಬೇಕಾದ್ರೆ ಕಾಣಿಸೋದು ಇದು. ತಂದೆ ಕಾಪಾಡು. ಶ್ರೀ ಬೆಟ್ಟದ ಭೈರವೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಇದು. ಚಿಕ್ಕದಾಗಿ ಗುಡಿ ಇದೆ, ಬೆಟ್ಟದ ಭೈರವೇಶ್ವರ ಸ್ವಾಮಿ. ಅನಾಥ ರಕ್ಷಕ ಗೋವಿಂದ, ಆಪದ್ ಬಾಂಧವ ಗೋವಿಂದ, ಈ ಥರ ಪುರಾಣ ಪುರುಷ ಗೋವಿಂದ, ಪುಂಡರೀಕ್ಷಕ ಗೋವಿಂದ, ನಂದನ ಗೋವಿಂದ, ನವನೀತ ಚೋರ ಗೋವಿಂದ, ವತ್ಸಲ ಗೋವಿಂದ, ಭಗವತ್ ಪ್ರಿಯ ಗೋವಿಂದ. ಇಲ್ಲಿಂದ ಗುಂಡ್ಲುಪೇಟೆ 13 ಕಿಲೋಮೀಟರ್. ಶ್ರೀ ಹುಲಿಮಂಗ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ 1.5 ಕಿಲೋಮೀಟರ್. ನಿತ್ಯ ನಿರ್ಮಲ ಗೋವಿಂದ, ನೀಲ ಮೇಘ ಶ್ಯಾಮ ಗೋವಿಂದ. ಹಾಗೆ ಬೆಟ್ಟದಿಂದ ಕೆಳಗೆ ಬಂದು ಈ ರೈಟ್ ತಗೊಂಡ್ರೆ ಕೊತ್ತಲವಾಡಿ ರೋಡು. ಹಾಗೆ ಯಾರೆಲ್ಲ ನನ್ನ ವೀಡಿಯೋ ಫುಲ್ ನೋಡಿದ್ರು ಅವ್ರಿಗೆ ಧನ್ಯವಾದಗಳು.
ಹಾಗೆ ಇನ್ನೂ ಹೆಚ್ಚಿನ ವೀಡಿಯೋಗಾಗಿ ನನ್ನ ಫಾಲೋ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಈಗ ಇಷ್ಟು ವೀಡಿಯೋ ಮಾಡಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.